ಅಲ್ಲಲ್ಲ, ನಾವು ಮುಂಚೆ ಹೋದ್ವಾರ ಬಂದಿದ್ರಿ. ಹೋದ್ವಾರ ಬಂದ್ರೆ ನಮ್ಗೆ ಹೋದ್ವಾರಕ್ಕೆ ನಮ್ಗೆ ಪರಿಹಾರ ಇದಾಗಿದೆ, ಸಕ್ಸಸ್ ಆಗಿದೆ. ಮತ್ತೆ ನಮ್ ಕನ್ಸಲ್ಲಿ ಏನ್ ಬರ್ತಿದೆ ಅಂದ್ರೆ ನಾನ್ ವೆಜ್ ತಿನ್ನೋದೇ ಬರ್ತಿದ್ದೆ ಯಾವಾಗ್ಲೂ. ಅಂದ್ರೆ ಈ ಮುಂದೆ ದೇವಸ್ಥಾನಕ್ಕೆ ಬಂದು ಹೋದ್ಮೇಲೆ ಸ್ವೀಟ್ ತಿನ್ನೋದು ಬಂದಿದೆ. ಇದೇ ಫಸ್ಟ್ ಟೈಮ್. ನನಗೂ ಖುಷಿ ಆಗ್ಬಿಡ್ತು, ತುಂಬಾ ಖುಷಿ ಆಗ್ಬಿಡ್ತು. ಯಾಕಂದ್ರೆ ಎಲ್ಲ ಕಡೆ ಎಲ್ಲಾದ್ರೂ ನಾನ್ ವೆಜ್ ತಿನ್ನೋದು ಕನ್ಸಲ್ಲಿ ಬಂದ್ರೆ ನನ್ಗೆ ತುಂಬಾ ಹುಷಾರಿಲ್ದಿರ ಆಗ್ಬಿಡುತ್ತೆ. ಮತ್ತೆ ಈ ಅಮ್ಮ ದೇವಸ್ಥಾನಕ್ಕೆ ಬಂದ್ಮೇಲೆ ಸ್ವೀಟ್ ತಿನ್ನೋ ಕನ್ಸು ಬಂದಿದೆ. ನನಗೂ ತುಂಬಾ ಖುಷಿ ಆಯ್ತು. ಮತ್ತೆ ಮಲಗಿರೋ ಟೈಮಲ್ಲಿ ನನಗೂ ಮೈಯಲ್ಲಿ ಏನೋ ಇದೆ ಅಂತ ಆಯಮ್ಮ ತೋರಿಸ್ಕೊಟ್ರು. ಈಗ ಇಲ್ಲಿ ಬಂದಿದ್ದೀನಿ. ಬಂದಾಗ ಏನಾಗ್ತಾ ಇದೆ, ಆಯಮ್ಮನ ಸುತ್ಕೊಂಡು ಬರೋಷ್ಟೊತ್ತಿಗೆ ತುಂಬಾ ನಣಗ್ತಾ ಇದೆ, ಮೈಯ ಭಯ ಆಗ್ತಾ ಇದೆ. ಸ್ವಾಮಿಯವರು ಹೇಳಿದ್ರು ನೆಕ್ಸ್ಟ್ ವಾರ ಬನ್ನಿ, ಏನಿದೆಯೋ ಗೊತ್ತಾಗುತ್ತೆ ಅಂತ ಹೇಳಿದ್ರು. ಇನ್ನು ಸ್ವಾಮಿಯವ್ರ ಹತ್ರ ಹೋಗಿ ಕೇಳಿಲ್ಲ. ಒಂದು ನಿಂಬೆಹಣ್ಣು ಕೊಟ್ಟಿದ್ರು, ನಮ್ಮ ಹತ್ರ ಇಟ್ಕೊಂಡಿದೀವಿ. ಅದು ಇಟ್ಕೊಂಡಿದ್ರೆ ಮತ್ತೆ ನನಗೆ ತುಂಬಾ ಕೆರೆಯೋದು ಬರ್ತಾ ಇತ್ತು, ತುಂಬಾ ಅಲರ್ಜಿ ಆಗ್ತಾ ಇತ್ತು. ಅದು ಇಟ್ಕೊಂಡ್ರೆ ಅಲರ್ಜಿ ಏನು ಪರವಾಗಿಲ್ಲ. 2 ದಿವಸದಿಂದ ನನ್ಗೆ ಅಲರ್ಜಿ ಇಲ್ಲ, ಚೆನ್ನಾಗಿದೆ. ನೈಟ್ ನಿದ್ದೆನೂ ಆರಾಮಾಗಿ ಬರುತ್ತೆ, ಊಟ ಮಾಡೋಕ್ಕೂ ಚೆನ್ನಾಗಿದೆ. ಮತ್ತೆ ಏನೋ ಬಂದು ಏಳ್ಸೋದು ಆ ಥರ ಮಾಡ್ತಿದ್ರು. ಅದಕ್ಕೂ ಬಾಗ್ಲಲ್ಲಿ ಏನೋ ಕಟ್ಟೋಕೆ ಕೊಟ್ಟಿದ್ರು, ಕಡ್ಡಿನೇ ಇನ್ನೇನು ಕೊಟ್ಟಿಲ್ಲ ಅವರು. ಕಡ್ಡಿ ಕೊಟ್ಟಿದ್ರು, ದಿಷ್ಟಿ ಎತ್ತೋಕೆ ನಿಂಬೆಹಣ್ಣು ಕೊಟ್ಟಿದ್ರು. ಅದು ಮಾಡಿದ ತಕ್ಷಣ ನನ್ಗೆ ಆ ಥರ ಈಗೇನು ಮಾಡ್ತಾ ಇಲ್ಲ. ಇವಾಗ ಚೆನ್ನಾಗಿದ್ದೀನಿ, ಅದಕ್ಕೆ 2ನೇ ವಾರ ಬಂದಿದ್ದೀನಿ.